ಹಾಯ್ ಫ್ರೆಂಡ್ಸ್, ಕೊಬ್ಬರಿ ಚಟ್ನಿ ಪುಡಿ ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಿದ್ದೀನಿ. ಬೇಕಾಗುವಂಥ ಸಾಮಗ್ರಿಗಳು: ತುರಿದಂತಹ ಕೊಬ್ಬರಿ, ಶೇಂಗಾ ಬೀಜ ಹುರಿದಿರೋದು, ಮತ್ತು ಬೆಳ್ಳುಳ್ಳಿ, ಜೀರಿಗೆ 2 ಚಮಚ, ಹುರಿಗಡಲೆ, ಖಾರದ ಪುಡಿ, ಮತ್ತು 10 ರಿಂದ 15 ಕರಿಬೇವಿನ ಎಲೆಗಳು. ಇದನ್ನು ಸಹ ಫ್ರೈ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನು ಹುರಿಗಡಲೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಖಾರದ ಪುಡಿನ ಮತ್ತು ಉಪ್ಪು ಜೊತೆ ಸೇರಿಕೊಂಡು ಒಂದು ಗ್ರೈಂಡ್ ಮಾಡ್ಕೊಂಬರ್ತೀನಿ. ನೆಕ್ಸ್ಟ್ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ಒಂದು ರೌಂಡು ಮಿಕ್ಸಿ ಮಾಡ್ಕೊಬೇಕು. ನಂತರ ಶೇಂಗಾ ಬೀಜ ಹಾಕ್ಕೊಬೇಕು. ಅದೆಲ್ಲ ಆದಮೇಲೆ ನಂತರನೇ ಸ್ವಲ್ಪನೇ ನಾವು ಕೊಬ್ಬರಿ ತುರಿನ ಆ್ಯಡ್ ಮಾಡ್ಕೊತಾ ಬರಬೇಕು. ಹಂಗೆ ಮಾಡಿದರೆ ಇಷ್ಟು ಚೆನ್ನಾಗಿ ಕೊಬ್ಬರಿ ಚಟ್ನಿ ಪುಡಿ ಬರುತ್ತೆ. ನಾವು ಒಂದೇ ಸರಿ ಎಲ್ಲದನ್ನೂ ಹಾಕಿಬಿಟ್ರೆ ಶೇಂಗಾ ಬೀಜದಲ್ಲಿರುವಂತಹ ಆ ಎಣ್ಣೆ ಅಂಶ ಏನಾಗುತ್ತೆ, ಹಂಗೆ ಉಂಡೆ ಥರ ಬರುತ್ತೆ. ಹಿಂಗೆ ಉಂಡೆ ಥರ ಇರುತ್ತಲ್ಲ, ಅದನ್ನ ಸ್ಪೂನ್ ಮೂಲಕ ನಾವೇ ಮಾಡಬೇಕು. ಈ ಥರ ಹರಡಬೇಕು. ಇದು ಹರಡಿದೊಂದು 5 ರಿಂದ 10 ನಿಮಿಷದ ನಂತರ ಏರ್ ಟೈಟ್ ಬಾಕ್ಸಲ್ಲಿ ಇಟ್ಟರೆ ಇದು 3 ರಿಂದ 4 ತಿಂಗಳುಗಳ ಕಾಲ ಇರುತ್ತೆ. ಈ ಕೊಬ್ಬರಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದ್ದೀವಿ. ಮತ್ತು ಹುರಿಗಡ್ಲೆನೂ ಸಹ ತುಂಬ ಡ್ರೈ ಇದೆ. ಮತ್ತು ಶೇಂಗಾ ಬೀಜ ಚೆನ್ನಾಗಿ ಹುರಿದ್ರಿಂದ ಅದು ತುಂಬ ದಿನಗಳ ಕಾಲ ಈ ಚಟ್ನಿ ಪುಡಿನ ಇಡ್ಬೋದು. ಹಿಂಗೆ ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಬಿಟ್ರೆ ಇದು ದೋಸೆ ಮತ್ತು ಚಪಾತಿ, ಅನ್ನ ಈ ಥರಕ್ಕೆಲ್ಲ ಬಳಸ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಮಾಡಿ ನೋಡಿ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.